ಉದಯ ಕಾಮಿಡಿಯ ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಟು ಸ್ಪಾಟ್ಲೈಟ್, ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, 2000 ಇಸ್ವಿಯಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಿದವ್ರು ಯಾರೂ ಇಲ್ಲ, ಈ ಸಿನಿಮಾನ ನೋಡ್ದಲೇ ಇರೋರೇ ಯಾರೂ ಇಲ್ಲ. ಆ ಸಿನಿಮಾ ಯಾವುದು ಅಂದರೆ ಯಜಮಾನ ಸಿನಿಮಾ ಹೇಗಾಯಿತು, ಎಲ್ಲೆಲ್ಲೆಲ್ಲ ಶೂಟ್ ಆಯಿತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಆ ಸಿನಿಮಾ ಬಗ್ಗೆ ಡೀಟೇಲಾಗಿ ನಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದಾರೆ ಇವತ್ತು ಅಭಿಜಿತ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸಂಕ್ರಾಂತಿ. ಥ್ಯಾಂಕ್ ಯು ಸರ್. ಸರ್, ಸಂಕ್ರಾಂತಿ ಅಂದರೆ ಏನು ನೆನಪಾಗುತ್ತೆ ನಿಮಗೆ? ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನೋದು ನಮ್ಮ ಚಿಕ್ಕ ವಯಸ್ಸಿಂದನೂ ನಾವು ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ತಯಾರಿ ಮಾಡಿ ನಮ್ಮ ಡ್ಯೂಟಿ ಏನಪ್ಪ, ನನ್ನ ತಂಗಿನ ಕರ್ಕೊಂಡು ಮನೆಗೆ ಹೋಗ್ಬೇಕು. ನಾನು ಅದೊಂದು ಡ್ಯೂಟಿ. ಅವಳು ಹಿಂದೆ ಹೋಗೋದು, ಅದೇನೋ ಕೊಟ್ಟಿರೋ ಪುಟ್ಟಿ ಎಲ್ಲ, ಅದೆಲ್ಲ ಅವಳು ಎಳ್ಳು ಬೆಲ್ಲ ಕಬ್ಬು ಎಲ್ಲ ಕೊಟ್ಟು ಎಳ್ಳು ಬೀರಿ ಬರ್ತಾ ಇದ್ವಿ. ಸಂಕ್ರಾಂತಿ ಹಬ್ಬ ನಮ್ಗೇನಪ್ಪ ಅಂದ್ರೆ, ನಮಗೆ ಸೂರ್ಯ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಎಂಟ್ರಿ ಆಗೋದು, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಹೊಸ ವರ್ಷ ಆರಂಭ, ಉಗಾದಿ ನಮ್ಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದಕ್ಕೆ ಒಂದು ಪರ್ವಕಾಲ ಇದು. ಹಾಗೆ ರೈತರಿಗೆ ಸುಗ್ಗಿ ಕಾಲ ಇದು ಶುರು ಆಗುತ್ತೆ. ಆಮೇಲೆ ಸಂಕ್ರಾಂತಿ ಬಹಳ ವಿಶೇಷವಾದ ಹಬ್ಬ ನಮ್ಮ ಹಿಂದೂಗಳಿಗೆ. ಸಂಕ್ರಾಂತಿ ಸಂಕ್ರಮಣ. ಹಾಗೆ ಸಂಕ್ರಾಂತಿ ಹಬ್ಬನ ಪ್ರತಿ ಮನೇಲೂ ಆಚರಣೆ ಮಾಡ್ತಾರೆ. ಸಂಕ್ರಾಂತಿ ಬಹಳ ದೊಡ್ಡ ಹಬ್ಬ ನಮಗೆ. ಹೌದು. ಇನ್ನ ಚೆನ್ನೈಯಲ್ಲಿ ಅಲ್ಲೆಲ್ಲ ನೋಡ್ಕೊಳಕ್ ಹೋದ್ರೆ ಪೊಂಗಲ್ ಆಂಧ್ರ, ತಮಿಳ್ನಾಡು ಅದು ಇನ್ನೂ ಜಾಸ್ತಿ, ತುಂಬಾ ಇನ್ನು ಊರಂತ ಸಂಕ್ರಾಂತಿ ಅಂತ ಅವ್ರಿಗೆ ಬಹಳ ದೊಡ್ಡ ಹಬ್ಬ ಪೊಂಗಲ್. ಸಂಕ್ರಾಂತಿ ನಮಗೂ ಅಷ್ಟೇ ದೊಡ್ಡ ಹಬ್ಬ. ನಾವು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ. ನಮ್ಮ ಮನೇಲೂ ಆಚರಣೆ ಇದೆ. ಅಂದ್ರೆ ನೀವು ಇಲ್ಲಿಂದ ಸ್ಟಾರ್ಟ್ ಹಬ್ಬಗಳು ಮತ್ತೆ ನಮಗೆ. ಈ ಸಂಕ್ರಾಂತಿ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಶಿವರಾತ್ರಿ ಆಗ್ತಿದ್ದಂಗೆ ಉಗಾದಿ ಹಬ್ಬ, ಅಲ್ಲಿಂದ ಶ್ರಾವಣ ಮಾಸ, ಗೌರಿ ಗಣಪತಿ, ಹೀಗೆ ಸ್ಟಾರ್ಟ್ ಅಪ್ ಟು ನವಂಬರ್, ದೀಪಾವಳಿ ತನಕ ಹಬ್ಬಗಳೇನು. ದೀಪಾವಳಿವರೆಗೂ ಹಬ್ಬ. ಅಲ್ಲಿಂದ ಒಂದು 2 ತಿಂಗಳು ಬ್ರೇಕ್ ನಮಗೆ. ಹೌದು, ನವಂಬರ್ ಡಿಸೆಂಬರ್ ಸ್ವಲ್ಪ ಬ್ರೇಕ್ ಸಿಗುತ್ತೆ ಅಷ್ಟೇ. ಸಂಕ್ರಾಂತಿಯಿಂದ ಸ್ಟಾರ್ಟ್. ಓಕೆ ಸರ್, ಇನ್ನು ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಸರ್, ಯಜಮಾನ ಸಿನಿಮಾ ನೀವು ಮಾಡಿದ್ದೀರಾ ಅಂತ ನಾವೆಲ್ಲ ಹೇಳಂಗೆ ಇಲ್ಲ. ಏನಕ್ಕಂದರೆ ಯಜಮಾನದಲ್ಲಿ ಒಂದು ಐಕಾನಿಕ್ ಸೀನ್ ನಿಮ್ಮದು. ಆ ಸಿನಿಮಾ ನಿಮ್ಮ ಜೀವನಕ್ಕೆ ಒಂದು ಬೇರೆ ಆಯಾಮನೆ ತಂದುಕೊಟ್ಟಂಥ ಸಿನಿಮಾ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಯಜಮಾನ ಜನ ಮೆಚ್ಚಿದ ಸಿನಿಮಾ. ಅದು ಬಹಳ ದೊಡ್ಡ ಹಿಟ್ ಸಿನಿಮಾ. ಜನ ಮೆಚ್ಚಿದ ಸಿನಿಮಾ ಜೊತೆಗೆ ವಿಷ್ಣು ಸರ್ ಮೆಚ್ಚಿದ ಒಬ್ಬ ಸ್ನೇಹಿತ. ಬಿಕಾಸ್ ಈ ಸಿನಿಮಾದಿಂದಲೇ ವಿ ಬಿಕಮ್ ಸೋ ಕ್ಲೋಸ್. ಇದಕ್ಕೆ ಮುಂಚೆ ಅವರ ಪರಿಚಯ ಇತ್ತು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಹಿಂದೆ ತುಂಬಿದ ಮನೆ ಅಂತ ಒಂದು ಪಿಕ್ಚರ್ ಮಾಡಿದೆ 96 ಅಲ್ಲಿ. ಅದರಲ್ಲಿ ಅವರ ಅಪ್ಪ ನನ್ನ ಮಗ. ಆದರೂ ಅಷ್ಟು ಕ್ಲೋಸ್ ಅಲ್ಲ ನಾವು. ಅಂದ್ರೆ ನಮಸ್ಕಾರ ಅವರು ಅಷ್ಟೇ, ಹಾಯ್ ಬಾಯ್ ಇಷ್ಟೇ. ಯಜಮಾನ ಸಿನಿಮಾದಿಂದಲೇ ವಿ ಬಿಕೇಮ್ ಸೋ ಕ್ಲೋಸ್. ಅವರು ಹೇಳಿರಲ್ಲ, ಅಭಿಜಿತ್ ನೀವು ನನಗೆ ಇಲ್ಲಿ ಬಂದುಬಿಟ್ರಿ ನೀವು. ನಾನು ಏನು ಹೇಳಿದೆ, ಎಲ್ಲ ಶೂಟಿಂಗ್ ಎಲ್ಲ ಮುಗೀತು, ನಾನು ಹೊರಟ್ವಿ. ಸರ್ ಮರಿಬೇಡಿ ಸರ್ ಅಂತಂದೆ. ಮರೆಯೋದಾ, ನೀವು ಇಲ್ಲಿ ಬಂದಿದ್ದೀರಾ? ಆ ಮಾತು ನೀವು ಇವತ್ತಿಗೂ ಮರ್ತಿಲ್ಲ. ಸೊ ಅದು ಹಾಗೆ ಕೊನೆವರೆಗೂ ಹಾಗೆ ಇತ್ತು. ಹಾಗಾಗಿ ಯಜಮಾನ ಸಿನಿಮಾ ನನಗೆ ಸಕ್ಸಸ್ ಪ್ಲಸ್ ವಿಷ್ಣು ಸರ್ 2 ಸಿಕ್ಕಂಥ ಸಿನಿಮಾ. ಹೌದು. ಹೇಗೆ ಶುರು ಆಯಿತು ನಿಮಗೆ, ಅದು ಹೇಗೆ ಸಿಕ್ತು ಸಿನಿಮಾ? ಯಜಮಾನ ಸಿನಿಮಾ ಸಿಗೋಕ್ಕೆ ನನಗೆ ನೋಡಿ 2 ವರ್ಷ ನಾನು ಖಾಲಿಯಾಗ. 97ನಲ್ಲಿ ಒನ್ ಮ್ಯಾನ್ ಆರ್ಮಿ ಹೈಕಮಾಂಡ್ ಅಂತ 2 ಸಿನಿಮಾ ಮಾಡಿದೆ, ಆ್ಯಕ್ಷನ್ ಪಿಕ್ಚರ್. 98-99 ಯಾವುದೂ ಸಿನಿಮಾಗಳಿಲ್ಲ ನನಗೆ. ಆ ಟೈಮಲ್ಲಿ ನಾನು ಖಾಲಿ ಕೂತ್ಕೊಂಡಿರೋ ಟೈಮಲ್ಲಿ ನನಗೆ ಉದಯ ಟಿವಿಲಿ ಅಕ್ಷರಮಾಲೆ ಕಾರ್ಯಕ್ರಮ ಅಂತ ಬಂತು. ಹಿಂದಿಲಿ ಟಿವಿ ಸಾರೆಗಮ್ಮ ಬರ್ತಾ ಇದ್ರು, ಅಂತ್ಯಾಕ್ಷರಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಆ ಥರ ನಮಗೆ ಉದಯ ಟಿವಿ ಉದಯ ಅಕ್ಷರಮಾಲೆ ಅಂತ ಸ್ಟಾರ್ಟ್ ಆಯಿತು. ಅದೊಂದೇ ನನಗೆ ಕೆಲಸ ಆಗ. ಅದು ಬಿಟ್ಟು ನನಗೆ ಬೇರೆ ಏನು ಕೆಲಸ ಇಲ್ಲ. ಈ ಥರ ಇದ್ದಾಗ ನನ್ನ ವೈಫ್ ಮೋಸ್ಟ್ಲಿ 2 ವರ್ಷ ಆಯ್ತಲ್ಲ, ಮೋಸ್ಟ್ಲಿ ನಿಮ್ಮ ಸಿನಿಮಾ ಕೆರಿಯರ್ ಮುಗಿತೇನೆ, ಕರಿಯರ್ ನಿಮಗೆ ಯಾವ್ದಾದ್ರು ಕೆಲಸ ಹುಡ್ಕೊಳ್ಳೋದು ಬೆಟ್ರು ಅಂತ ಹೇಳ್ತಾ ಇದ್ರು. ಆ ಥರ ಯಾಕೆ ಬೇಕಾದ್ರೆ ಲೈಫ್ ಸಾಗಬೇಕಲ್ಲ. ಆ ಟೈಮಲ್ಲಿ ಒಂದು ಸಿನಿಮಾ ಬಂತು, ಗಂಧದ ಗೊಂಬೆ ಅಂತ ಒಂದು ಸಿನಿಮಾ ಬಂತು. ಅದು ಬಂದು ತಮಿಳಲ್ಲಿ ಭಾಳ ದೊಡ್ಡ ಹಿಟ್ ಸಿನಿಮಾ. ಹೆಸರು ನನಗೆ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. ಅದ್ರಲ್ಲಿ ಕಮಲ್ ಹಾಸನ್ ಮಾಡಿದ್ರು ಆ ಪಾತ್ರ, ನಾನು ಮಾಡಿದೆ ಆ ಪಿಕ್ಚರು. ಅದು ಸಿನಿಮಾ ಮುಹೂರ್ತ ಕಂಠೀರವ ಸ್ಟುಡಿಯೋಲಿ ಗಣಪತಿ ಟೆಂಪಲ್ ಇದೆ, ಅಲ್ಲಿ ಮುಹೂರ್ತ. ಆ ಮುಹೂರ್ತಕ್ಕೆ ಯಜಮಾನ ಪ್ರೊಡ್ಯೂಸರ್ ರೆಹಮಾನ್ ಅವರು ಕೂಡ ಒನ್ ಆಫ್ ದಿ ಗೆಸ್ಟ್. ಮುಹೂರ್ತಕ್ಕೆ ಬಂದರು, ಅವರು ಕ್ಲಾಪ್ ಮಾಡಿದರು, ಮುಹೂರ್ತ ಎಲ್ಲ ಆಯಿತು. ದೇವಸ್ಥಾನದ ಪಕ್ಕ ಕರ್ಕೊಂಡೋಗಿ, ನಾಳೆ ಏನು ಕಾರ್ಯಕ್ರಮ ನಿಮಗೆ? ನಾಳೆ ಶೂಟಿಂಗ್ ಇದೆ ಸರ್. ನಾಡಿದ್ದೇನಿಲ್ಲ ಸರ್. ಒಂದು ಕೆಲಸ ಮಾಡ್ತೀಯ? ಯಾಕೆಂದ್ರೆ ನನಗೆ ರೆಹಮಾನ್ ಅವರು ನನಗೆ ಚಿತ್ರದುರ್ಗದಿಂದ ಪರಿಚಯ. ನನಗೆ ಅವರು ಇವಾಗ ಎಕ್ಸಿಬಿಟರ್, ಅವರೊಂದು ಥಿಯೇಟ್ರ್ ನಡೆಸ್ತಾ ಇದ್ರು. ಆ ಕಾಲದಿಂದ ನನಗೆ ಪರಿಚಯ. ಬರ್ತೀಯಾ ಬ್ರಾಡ್ವೇಗೆ ಬರ್ತೀಯಾ, ಹೋಟೆಲ್ ಬ್ರಾಡ್ವೇಗೆ ಬರ್ತೀಯಾ ಅಂದರು. ಬರ್ತೀನಿ ಸರ್, ವೈನಾಟ್ ಬರ್ತೀನಿ ಅಂತ. ಸರಿ, ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಬಂದುಬಿಡಿ, ನಾನು ಇರ್ತೀನಿ. ಏನು ಸರ್, ಏನೋ ವಿಷಯ ಇದೆ ಬಾ ಅಂದರು. ಸರಿ ಓಕೆ, ನಾನು ಹೋದೆ. ಅಲ್ಲಿ 2:30 1 ಗಂಟೆ ಹೋದೆ. ರೂಮಿಗೆ ಹೋದ್ವಿ ನಾವು. ರೂಮಲ್ಲಿ ಶೇಷಾದ್ರಿ ಮತ್ತು ರಾಧಾಭಾರತಿ ಅಂತ ಇಬ್ಬರು ಡೈರೆಕ್ಟರ್ ಕೂತಿದ್ರು. ಅದು ಯಜಮಾನ ಡೈರೆಕ್ಟರ್ ಇಬ್ಬರು.
ರಾಧಾ ಭಾರತಿ ಬಂದು ತಮಿಳ್ನಾಡು, ಹ್ಮ್ ಆಯಿತಾ. ಶೇಷಾದ್ರಿ ಅವ್ರು ಬಂದು ಭಾರತಿ ಅವ್ರ ತಮ್ಮ, ಓಕೆ ಮೇಡಮ್ ಇದೆಲ್ಲ ಭಾರತಿ ಮ್ಯಾಮ್ ಅವ್ರ ತಮ್ಮ. ಓಕೆ ತಮಿಳ್ ಡೈರೆಕ್ಟರ್ಗೆ ನಾನು ಮೋಸ್ಟ್ಲಿ ಗೊತ್ತಿರ್ಲಿಕ್ಕಿಲ್ಲ, ಐ ಥಿಂಕ್. ಹ್ಮ್ ಶೇಷಾದ್ರಿ ಗೊತ್ತಿತ್ತು. ಅವ್ರು ರೇಮನ್ ತೋರಿಸಿದ್ರು, ಅಭಿಜಿತ್ ಸರ್ ಬಂದಿದ್ದಾರೆ ನೋಡಿ, ಅಭಿಜಿತ್ ಅವರು ಇದು. ಅವ್ರಿಗೆ ನೋಡಿ ಸೂಪರ್ ಸರ್, ಪರ್ಫೆಕ್ಟ್ ಅಂದ್ರೆ ಇಷ್ಟೇ. ಚೆನ್ನಾಗಿದ್ದಲ್ಲ, ಓಕೆ ವೈ ನಾಟ್ ಅದು ಇಷ್ಟ, ಈ ಥರ ಮಾತಾಡ್ಕೊಂಡ್ರು. ನಾನು ರೇಮನ್ ಕೇಳಿದೆ ಎಸ್ ಅಂದರು. ನೋಡಿ ಇದು ಹಿಂಗೆ ಇಷ್ಟೇ, ನನಗಿನ್ನೂ ಏನು ಗೊತ್ತಿಲ್ಲ. ಬಂದು ಟೀ ಕುಡಿದ್ವಿ. ಸರ್ ನಾವು ಹೊರಡ್ಲಾ ಅಂದೆ. ನಾಳೆ ನಮ್ಮ ಕಾರ್ಯಕ್ರಮ ಅಂದರು. ನಾಳೆ ಏನು ಇಲ್ಲ ಸರ್, ಏನು ವಿಷಯ ಹೇಳಿ ಅಂದೆ. ಹೇಳ್ತೀನಿ ನಾಳೆ ಏನು ಕಾರ್ಯಕ್ರಮ ಅಂದರು. ಏನೂ ಇಲ್ಲ ಸರ್, ಒಂದು ಕೆಲಸ ಮಾಡಿ ಆಕಾಶ್ ಆಡಿಯೋಗೆ ಬಂದುಬಿಡಿ ನಾಳೆ, ಅಲ್ಲಿರ್ತೀನಿ ಅಂದರು. ಸರ್ ಯಾಕೆ ಸರ್ ಇದೆಲ್ಲ ಹೇಳಿ, ಏನು ವಿಷಯ ಹೇಳಿ ಅಂದೆ. ಹೇಳ್ತೀನಿ ಅಭಿ, ನಾನು ಹೇಳ್ತೀನಿ ಬಾ. ಸೊ ಆಕಾಶ್ ಆಡಿಯೋಗೆ ಹೋದೆ. ಹೋಗಿ ಕೂತ್ಕೊಂಡಿದ್ದೆ ಒಂದು 10 ನಿಮಿಷ. ರೇಮನ್ ಅವ್ರು ಬರ್ತೀನಿ ಅಂತ 10 ನಿಮಿಷ ಇರಿ ಬಂದುಬಿಟ್ಟೆ ಅದು. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ, ಸಾಹಸ ಸಿಂಹ ಎಂಟ್ರಿ ಆಕಾಶ್ ಅಡಿಯೋಗೆ. ಅವ್ರ ಜೊತೆ ರೇಮನ್ ಅವರು ಎಂಟ್ರಿ. ನಾನು ಎದ್ದು ನಮಸ್ಕಾರ ಸರ್, ನಮಸ್ಕಾರ. ಹಿಂಗೆ ನೋಡಿರಿ ರೇಮನ್ ಇದು ಸರ್, ಇನ್ನೊಬ್ಬ ತಮ್ಮ ಅಂದ್ವಲ್ಲ ಅಭಿಜಿತ್ ಸರ್. ಓ ಫಸ್ಟ್ ಕ್ಲಾಸ್, ಪರ್ಫೆಕ್ಟ್ ಅಂದರು. ನನಗೆ ಇನ್ನೂ ಗೊತ್ತಾಗಿಲ್ಲ ಇನ್ನೊಬ್ಬ ತಮ್ಮ ಇವ್ರು ಫಸ್ಟ್ ಆದರು. ಸರ್ ಒಳಗಡೆ ಹೋದರು, ಆಮೇಲೆ ಮಾತಾಡ್ತೀನಿ ನಮಸ್ಕಾರ ಮಾಡಿ ಹೊರಟೋದ್ರು. ಆಗ ರೇಮನ್ ಅವ್ರು ಬಂದು, ಯಜಮಾನ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ತಮಿಳು, ವಾನತೆ ಪೋಲ ರೀಮೇಕ್ ಮಾಡ್ತಾಯಿದ್ದೀನಿ, ವಿಷ್ಣು ಸರ್ ಅಣ್ಣ, ಒಂದು ತಮ್ಮನ ಪಾತ್ರ ನೀನು ಮಾಡ್ತಾಯಿದ್ದೀಯಾ. ಓಕೆ, ಖುಷಿ ಆಯ್ತು ನನಗೆ. ನಾನಿವಾಗ ಏನು ಪಾತ್ರ ವೆಯ್ಟ್ ಏನು ಎಲ್ಲ ಏನು ಕೇಳೋಕ್ಕಾಗಲ್ಲ, ಯಾಕಂದರೆ ಅವರು ಹೀರೋ. ಈಗ ಅವ್ರ ಜೊತೆ ಮಾಡೋದೇ ಒಂದು ಅದೃಷ್ಟ ಅನ್ನೋ ಥರ ಇರೋ ಟೈಮಲ್ಲಿ ಏನು ಪಾತ್ರ ಏನೂ ಕೇಳೋಕ್ಕಾಗ್ತಿಲ್ಲ. ಸರಿ, ಆಮೇಲೆ ಏನು ಮಾಡಿದೆ, ಅವಾಗ ವಾನತೆ ಪೋಲ ಭಾಳ ದೊಡ್ಡ ಹಿಟ್ಟು ತಮಿಳ್ನಾಡಲ್ಲಿ, ಭಯಂಕರ ಹಿಟ್ಟು. ಇನ್ನು ಬೆಂಗಳೂರು ಚೆನ್ನಾಗಿ ಹೋಯ್ತದು. ಹೌದು. ಆಮೇಲೆ ನನಗೆ ಕೂಡಿಸ್ಕೊಂಡು ಹೇಳಿರಿ ಈ ಥರ ಕ್ಯಾರೆಕ್ಟ್ರು, ತುಂಬ ಶೈ ನೇಚರು, ಹೆಣ್ಮಕ್ಳು ನೋಡಿ ನಾಚ್ಕೊಂಡು ನೀರಾಗ್ತಾ ಇರ್ತೀಯ, ಆ ಥರ ಒಂದು ಕ್ಯಾರೆಕ್ಟ್ರು. ಅಣ್ಣ ತಮ್ಮ ಅಂದರೆ ಬಿಟ್ಟು ಇರಲಿಕ್ಕಾದಂಥ ಸಂಬಂಧ ಅದು. ಇಷ್ಟೇ ಹೇಳಿದರು. ತುಂಬ ವೆರಿ ಗುಡ್. 3 ಜನ ಅಣ್ಣ ತಮ್ಮಂದರು, ಒಂದು ವಿಷ್ಣು ಸರ್ ಮಾಡ್ತಾರೆ, ಒಂದು ನೀವು, ಒಂದು ಶಶಿಕುಮಾರ್ ಮಾಡಿದೆ. ಇದೇ ಕಾಂಬಿನೇಷನ್ ಹಿಂದಿನ ಸಿನಿಮಾ ತುಂಬಿದ ಮನೆ, ವಿಷ್ಣು ಸರ್, ಶಶಿಕುಮಾರ್, ನಾನು. ಓಕೆ ಆಯಿತಾ, 3 ಸಿನಿಮಾ ಅದೇ ನಮ್ಮ ಎಸ್ ಉಮೇಶ್ ಡೈರೆಕ್ಟ್ ಮಾಡಿದ್ವಿ. ಸರಿ, ಐ ಸೆಡ್ ಓಕೆ ಸರ್, ಖುಷಿ ಆಯಿತು. ಬೇಕಾದ್ರೆ ಒಂದ್ಸರಿ ಸಿನಿಮಾ ನೋಡುವುದು. ಬೇಡ ಸರ್ ನೋಡಲ್ಲ ಅಂತ. ಏನಂದರೆ ಸಿನಿಮಾ ನೋಡಿಬಿಟ್ರೆ ಅದ್ರ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ. ಹೌದು, ತುಂಬ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ. ಹೌದು, ಒಂದು ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು, ಇಲ್ಲ ಅದಕ್ಕಿಂತ ಕೆಟ್ಟದಾಗ ಮಾಡ್ಬೋದು. ಯಾಕಂದ್ರೆ ಅದು ಫಿಕ್ ಬಂದ್ಬಿಡುತ್ತೆ ಮೈಂಡ್ಗೆ, ಇಷ್ಟೇ ಮಾಡಬೇಕು ಅಂತ. ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಮಾಡೋಣ, ಒಂದು ಚೆನ್ನಾಗಾರು ಬರ್ಬೋದು, ಇಲ್ಲ ಓಕೆ ತಕ್ಮಟ್ಟಿಗೆ ಮಾಡಿದೆ ಅಂತ ಅನ್ಕೋಬೋದು ಅನ್ಕೊಂಡು ನಾನು ನೋಡಲಿಲ್ಲ. ಸಿನಿಮಾ ಎಲ್ಲ ಆಯಿತು. ಸಿನಿಮಾ ಮುಹೂರ್ತ ಬಂದು ಗವಿ ಗಂಗಾಧರೇಶ್ವರ ಟೆಂಪಲ್, ರಾಮಾಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಮುಹೂರ್ತ. ಇನ್ನೊಂದು ಹೇಳ್ತೀವಿ ಅಂದರೆ, ನಮಗೆ ವಿಷ್ಣು ಸರ್ ಅವ್ರನ್ನ ನೋಡೋದೇ ಒಂದು ಖುಷಿ. ಅವರು ಅಷ್ಟು ಹ್ಯಾಂಡ್ಸಮ್, ತುಂಬ ಹ್ಯಾಂಡ್ಸಮ್. ಆ ಮೀಸೆ ಎಲ್ಲ ದಪ್ಪ ಬಿಟ್ಕೊಂಡು ಇಲ್ಲಿ ಒಂದು ಚುಕ್ಕೆ ಇಟ್ಕೊಂಡು ಬಂದರು. ಖುಷಿ ಆಯ್ತು ನಮಗೆ. ಅವ್ರನ್ನ ನಾಗಕಾಳ ಭೈರವ ಈ ಥರ ಹಳೆ ಸಿನಿಮಾಗಳೆಲ್ಲ ಆ ಥರ ಗೆಟಪ್ ಸಿಗ್ತಲ್ಲ, ಅವ್ರು ನೋಡ್ತಾ ಇದ್ವಿಲ್ಲ, ಭಾಳ ಇಷ್ಟ ಆಯ್ತು ನನಗೆ. ಸರ್ ಹೇಳಿದೆ ತುಂಬ ಚೆನ್ನಾಗಿ ಕಾಣ್ತದೆ ಸರ್ ಗೆಟಪ್ ಅಂದರು. ಹೌದಾ, ನೋಡೋ ಕಣ್ಣು ಅನ್ನೋರು. ನೋಡೋ ಕಣ್ಣು ಸರ್, ಕಣ್ಣೇನು ಸರ್, ನೀವು ಚೆನ್ನಾಗೇ ಇದ್ದೀರಿ, ಚೆನ್ನಾಗಿ ಕಾಣ್ತೀರಾ ನೀವು, ಅದನ್ನು ಥ್ಯಾಂಕ್ ಯು. ಅದು ಈ ಥರ ಆಯ್ತು. ಹೀಗೆ ಸ್ಟಾರ್ಟ್ ಆಯಿತು ನಮ್ಮ ಯಜಮಾನ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಇದು ಪ್ರಾರಂಭ ಆಯಿತು. ಅವ್ರಿಗೇನೋ ಒಂದು ಇದಿತ್ತಂತಲ್ಲ ಸರ್, ಟೈಟಲ್ ಇತ್ತಂತಲ್ಲ, ಏಷ್ಯಾದಲ್ಲಿ ಎಲ್ಲ ಆ್ಯಂಗಲ್ನು ತುಂಬ ಪರ್ಫೆಕ್ಟಾಗಿ ಕಾಣೋರು ಅವರೊಬ್ಬರೇ, ಏಕೈಕ ಸುಂದರಾಂಗ ಅಂದರೆ ವಿಷ್ಣು ಸರ್. ಹೌದು ಹೌದು. ಹೇಗಾರ ನೀವು ಬ್ಲಾಕ್ ಇಡಿ, ಹೆಂಗಾರ ಕ್ಯಾಮ್ರಾ ಇಡಿ, ಅಷ್ಟು ಚೆನ್ನಾಗಿ ಕಾಣೋದು ಅದು ವಿಷ್ಣು ಸರ್. ತುಂಬ ಚೆನ್ನಾಗಿ ಕಾಣೋದು, ವೆರಿ ಹ್ಯಾಂಡ್ಸಮ್. ಅದ್ರಲ್ಲಿ ಅವ್ರು ಡಬಲ್ ಆಕ್ಟಿಂಗ್ ಬೇರೆ ಇತ್ತು, ಅದೆಲ್ಲ ಹೆಂಗಿರ್ತಿತ್ತು ಶೂಟ್ ಟೈಮಲ್ಲಿ? ನಮಗೆ ಒಂದು ಇಲ್ಲಿ ಏನು ಪ್ರಾಬ್ಲಮ್, ಏನು ನಮ್ಗೆ ಕುತೂಹಲ ಇತ್ತು ಅಂದರೆ, ನಾವು ಸಿನಿಮಾಗಳು ನೋಡ್ಕೊಂಡೇ ಬಂದವರು. ಫಸ್ಟ್ ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಡು ಬಂದೆ, ಆಮೇಲೆ ವಿಷ್ಣು ಸರ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಮಗೆಲ್ಲ ಆಗಿಲ್ಲ. ನಾವೆಲ್ಲ ನಾಗರ ಹಾವು ಶೂಟಿಂಗ್ ನಡಿಬೇಕಾದ್ರೆ ಚಿತ್ರದುರ್ಗಕ್ಕೆ ಹೋಗಿ ನಾವು ಅವಾಗ ನಾವು ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗೋರು. ಅವಾಗ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಹೇಳೋರು. ನಾವು ನೆಕ್ಸ್ಟ್ ಟೈಮ್ ಟ್ರಿಪ್ ಹೋದಾಗ ವಿಷ್ಣು ಸರ್ ಅಂಬರೀಶ್ ಫೈಟ್ ನಡೀತಾ ಇತ್ತು ದುರ್ಗದ ರಂಗನ ಬಾಗ್ಲಲ್ಲಿ. ಅದನ್ನ ನಾವು ಮೇಲೆ ಕೋಟೆ ಮೇಲೆ ನಿಂತ್ಕೊಂಡು ನಾವು ನೋಡಿದ್ದು ಉಂಟು ಎಲ್ಲ. ಬಟ್ ಆಗ ಶೂಟಿಂಗು, ಇವು ಸಿನಿಮಾ ಆಕ್ಟರ್ ಅಂತ ಯಾವುದು ನಮ್ಗೆ ಗೊತ್ತಿಲ್ಲ. ಆಗ ಚಿಕ್ಕ ಚಿಕ್ಕ ಹುಡುಗ, ನಾನು ಮೋಸ್ಟ್ಲಿ 5ನೇ ಕ್ಲಾಸ್ ಓದ್ತಾ ಇದ್ದೆ ಅನ್ಸುತ್ತೆ ನಾನು ಆ ಟೈಮಲ್ಲಿ. ಈ ಆಮೇಲೆ ಬರ್ತಾ ಅವ್ರ ಸಿನಿಮಾಗಳು ಮಹಾಪ್ರಚಂಡರು ಹೀಗೆಲ್ಲ ನೋಡ್ಕೊಂಡ್ ಬಂದವ್ ನಾವು, ಸಾಹಸ ಸಿನಿಮಾ ಎಲ್ಲ ನೋಡಿದ್ರು. ಈಗ ಇವ್ರು ಡಬಲ್ ಆಕ್ಟಿಂಗ್ ಮಾಡ್ತೀನಿ ಅಂದಾಗ ಹೇಗೆ ರೆಡಿ ಆಗ್ತಾರೆ, ಹೇಗೆ ಪ್ರಿಪೇರ್ ಆಗ್ತಾರೆ, ಹೇಗೆ ಮಾಡ್ತಾರೆ ಅನ್ನೋ ನನ್ನ ಕುತೂಹಲ ಇತ್ತು ನನಗೆ. ಯಾಕಂದ್ರೆ ಅಕಸ್ಮಾತ್ ನಾಳೆ ನನಗೊಂದು ಡಬಲ್ ಆಕ್ಟಿಂಗ್ ಬಂದ್ರೆ ನಾನು ಹೇಗೆ ರೆಡಿ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಬಟ್ ಭಾಳ ಚೆನ್ನಾಗಿ ನೀಟಾಗಿ ಶಿಫ್ಟ್ ಆಗೋರು ಆ ಪಾತ್ರಕ್ಕೆ ಈ ಪಾತ್ರಕ್ಕೂ, ಅಂದ್ರೆ ಫಿಕ್ಸ್ ಆಗೋರು. ಪಾತ್ರನ ಈ ಪಾತ್ರಕ್ಕೆ ಇಷ್ಟು ತೂಕ, ಈ ಪಾತ್ರನ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಅದ್ರ ಫಿಕ್ಸ್ ಆಗೋರು. ಆ ಪಾತ್ರ ಹಾಕೊಂತಿದ್ದಾಗೆ ಆ ಥರ ಆಗ್ಬಿಡೋರು. ಸೊ ಅದೇ ಹೇಳ್ತಿಲ್ಲ, ಇಲ್ಲಾಂದ್ರೆ ಅಷ್ಟೊಂದು ಜನಪ್ರಿಯತೆ ವಿಷ್ಣು ಸಾಹಸ ಸಿನಿಮಾ ಅದೆಲ್ಲ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಭಾಳ ಚೆನ್ನಾಗಿ
ಶಿಫ್ಟ್ ಆಗೋರು ಒಂದು ಪಾತ್ರಕ್ಕೂ. ಹೌದು, ಏನಕ್ಕಂದ್ರೆ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಎರಡೂ ತುಂಬಾ ಡಿಫ್ರೆನ್ಸ್ ಇದೆ. ಒಂದು ತುಂಬಾ ತೂಕ, ಒಂದು ಸ್ವಲ್ಪ ಚಿಕ್ಕ ಹುಡುಗಂತರ ಆಕ್ಟ್ ಮಾಡ್ಕೊಂಡು ಆ ಥರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ಬಂದಿದ್ದಾರೆ ಅಂತಂದ್ರೆ. ಬಟ್ ಒಳ್ಳೆ ಕ್ರೂ ಅದು ಆಕ್ಚುಲಿ. ವಿಷ್ಣು ಸರ್ ಡಬಲ್ ಆಕ್ಟಿಂಗ್, ಪ್ರೇಮ, ಆಮೇಲೆ ಪ್ರೇಮ ಅವರು ಕೂಡ ತುಂಬಾ ಬಿಸಿ ಅವರು. ಆಮೇಲೆ ಶಶಿಕುಮಾರ್ ಅವಾಗ ಅವರು ಹಿ ವಾಸ್ MP, ಚಿತ್ರದುರ್ಗ MP ಆ ಟೈಮಲ್ಲಿ. ನಾನು, ಆಮೇಲೆ ಅವಿನಾಶ್ ಅವರು, ಶೋಭಿ, ಸುಮಾರು ಜನ, ತುಂಬಾ ಜನ, ಪವಿತ್ರ ಲೋಕೇಶ್. ಹಾಗಾಗಿ ಒಳ್ಳೆ ಆ ಕಲಾವಿದರನ್ನ ತುಂಬಾ ಚೆನ್ನಾಗಿ ಕೂತ್ಕೊಂಡ್ರು ಬಂದೋದಕ್ಕೆ. ಹೌದಲ್ಲ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಅವ್ರ ಜೊತೆ ಎಲ್ಲ ಶೂಟ್ ಮಾಡ್ಬೇಕಾದ್ರೆ? ಇದರಲ್ಲೂ ವಿಷ್ಣು ಸರ್ ಜೊತೆ. ಅದು ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಪ್ರತಿ ಸೆಕೆಂಡು ಹಬ್ಬನೇ. ಆಮೇಲೆ ಅವ್ರದ್ದೊಂದು ಟೈಮಿಂಗ್ ಇತ್ತು, ತುಂಬ ಚೆನ್ನಾಗಿ ಟೈಮಿಂಗ್ ಕರೆಕ್ಟಾಗಿ ಬರೋರು, 9 ಗಂಟೆಗೆ ಬರೋರು. ಆಮೇಲೆ ಅವ್ರ ಜೊತೆ ಊಟ ಮಾಡೋದು, ಶೂಟಿಂಗಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ಪ್ರಿಪೇರ್ ಆಗೋದು. ಸಮ್ಟೈಮ್ಸ್ ಎಸ್ಪೆಷಲಿ ನನ್ನ ಸೀನ್ ಇದ್ದಾಗ ಬಂದು ನಿಂತು ನೋಡೋರು. ಈಗ ಸಪೋಸ್ ಅವರೆಲ್ಲೋ ನನ್ನ ಸಪ್ರೇಟ್ ಶಾರ್ಟ್ ಇತ್ತು ಅಂದರೆ ಅವರಲ್ಲಿ ಕೂತಿರೋರಲ್ಲ, ಎದ್ದು ಬಂದ್ಬಿಡೋರು, ಎದ್ದು ಬಂದು ಕ್ಯಾಮ್ರಾ ನಿಂತಿರೋರು, ನಾನು ನೋಡ್ತಾ ಇರೋರಿಗೆ. ನನಗದೊಂದು ಖುಷಿ ಪ್ಲಸ್ ಕಷ್ಟ. ಅವ್ರು ನೋಡ್ತಾ ಇದ್ರೆ ಖುಷಿ ಒಳಗಡೆ, ಈಗ ಅವ್ರು ನೋಡಿ ಕಾನ್ಶಿಯಸ್ ಆಗತ್ತೆ. ಈಗ ಅವ್ರು ನಮ್ಮ ನೋಡ್ತಾ ಇದ್ದಾರೆ, ಈಗ ಹೇಗೆ ಮಾಡ್ಬೇಕಪ್ಪ ಅಂತ. ಈ ಥರದ್ದೆಲ್ಲ ಸರ್ ನೀವು ಭಾಳ ತಿಂದರೆ ನಮ್ಗೆ ಕಷ್ಟ ಆಗುತ್ತೆ ಸರ್, ಮಾಡಿ ಸರ್, ಚೆನ್ನಾಗಿ ಮಾಡ್ತೀರ ನೀವು. ಹೀಗೆಲ್ಲ ತುಂಬ ಕೀಟ್ಲೆ ಮಾಡ್ಕೊಂಡು ತುಂಬ ಜಾಲಿಯಾಗಿ ಸೆಟ್ನ ಇಟ್ಕೊಂಡು ಎಲ್ಲ ಜೊತೆ ಮಿಕ್ಸ್ ಆಗಿ ಅವರು ವಿಷ್ಣು ಸರ್ ಅಂತ ಅನ್ನಿಸ್ತಾನೆ ಇರಲಿಲ್ಲಮ್ಮ. ಸೆಟ್ಟಲ್ಲಿದ್ದರೆ ಅವರು ಒಂದು ಪಾತ್ರ ಅಷ್ಟೇ. ಹೊರಗೆ ಬಂದಾಗಲೇ ವಿಷ್ಣು ಸರ್ ನಾನು ಫೀಲ್ ಆಗ್ತಿತ್ತು. ಜನ ಜಾತ್ರೆ, ಚಿಕ್ಕಮಗಳೂರು ಶೂಟಿಂಗ್ ಮಾಡಿದ್ವಿ ನಾವು, ಅವ್ರು ನೋಡೋಕ್ಕೆ ಜಾತ್ರೆ. ಅವ್ರ ದೊಡ್ಡ ಕಾಂಪೌಂಡ್ ಹಾಕ್ಬಿಟ್ಟಿದ್ರು, ಎಲ್ಲ ಒಳಗೆ ಬರ್ದಂಗೆ ಎಲ್ಲ ಫುಲ್ಲು ಜಾತ್ರೆ ಅಂದ್ರೆ ಜಾತ್ರೆ. 10 ನಿಮಿಷಕ್ಕೆ ಹೋಗಿ ನಮಸ್ಕಾರ ಮಾಡ್ಬರ್ಬೇಕು ಇವರು, ಇಲ್ಲದ ಕೂಗೋರು, ಬರಲಿಲ್ಲ ಕಾಣಲಿಲ್ಲ ಅಂತ ಜನ. 1 ನಿಮಿಷ ಬಂದೇ ಇರಿ ಸರ್ ಅಂತ ಹೋಗ್ಬಿಟ್ಟು, ಬನ್ನಿ ನೀವು ಅಂತ ಕರ್ಕೊಂಡು ಹೋಗೋರು ನಮ್ಮನ್ನು. ಅವ್ರು ಕೈ ಬೀಸಿ ನಾವು ಪಕ್ಕದಲ್ಲಿ ಕೈ ಬೀಸೋದು. ಅವರು ತುಂಬಾ ಫ್ಯಾನ್ಸ್, ತುಂಬಾ ಕ್ರೇಜ್. ಇವತ್ತಿಗೂ ಹಂಗೆ ಇದೆ ಅದೆಲ್ಲ ನನ್ನ ಕಣ್ಣು ಮುಂದೆ ನೀವು ಹೇಳ್ತಾ ಇದ್ರೆ ಕಣ್ಣು ಮುಂದೆ ಬಂದು ಹೋಗ್ತಾ ಇದೆ ಆ ಸೀನ್ಸ್ ಎಲ್ಲ. ನಿಮಗೆ ಆ ಸೀನ್ಸ್ ಬರ್ತಿದೆ, ನನಗೆ ಅವ್ರು ನೋಡಿಲ್ಲ ಅಂತ ಅನಿಸ್ತಿದೆ. ನೋಡ್ಬಿಡಿ. ಆಮೇಲೆ ಒಳ್ಳೆ ಕಾಫಿ ಪ್ರಿಯರವರು, ಅಲ್ಲೇ ಸೆಟ್ಟಲ್ಲಿ ಅಲ್ಲೇ ಕಾಫಿ ಬೀಜ ತಂದು ಅಲ್ಲೇ ಹುರಿಸಿ ಅದನ್ನೆಲ್ಲ ಪೌಡ್ರ್ ಮಾಡಿಸಿ ಕಾಫಿ ಮಾಡ್ಕೊಂಡು ಕುಡಿಯೋರು. ತುಂಬ ಒಳ್ಳೆ ಬಿಡಿ ಸಜ. ಅದ್ರ ಬಗ್ಗೆ ಎಷ್ಟು 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 ಹೇಳಿದ್ರು ಆಗದಷ್ಟು ಸಿಗುತ್ತೆ ಅಂತಾರಲ್ಲ, ಅಷ್ಟು ಅವ್ರ ಬಗ್ಗೆ. ಆದರೂ ಅವ್ರ ಬಗ್ಗೆ ಮಾತಾಡೋಣ ಸರ್. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಬಂದ್ಬಿಟ್ವಾ ಬ್ರೇಕಿಗೆ? ಸರ್, ಸಾಂಗ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದರಲ್ಲೂ ಹೋಲ್ ಫ್ಯಾಮಿಲಿ ಇನ್ಕ್ಲೂಡೆಡ್ ಆಗಿ ಸಾಂಗ್ ಇದೆಯಲ್ಲ, ಇವತ್ತೂ ಸರ್ ಎಷ್ಟೋ ಜನದ ಮನೆಯಲ್ಲಿ ಇವತ್ತು ಆ ಸಾಂಗ್ಸ್ನ ಕೇಳ್ತಾರೆ. ಇವತ್ತೂ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅಥವಾ ಹೋಟೆಲ್ಸ್ಗಳಲ್ಲಿ ಇವತ್ತು ಆ ಸಾಂಗ್ ಎಲ್ಲ ಇದೆ. ಆ ಸಾಂಗ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಸಾಂಗ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದೆಲ್ಲ ಫುಲ್ ಪಕ್ಕ ತಮಿಳ್ ಸಾಂಗ್ಸೇ. ಅದನ್ನು ಹಾಗೆ ಯಥಾವತ್ತಾಗಿ ಕನ್ನಡಕ್ಕೆ ಮಾಡಿರೋ ಸಾಂಗ್ಸು. ಅದರಲ್ಲಿ ನೋಡಿ, ಸಾಂಗ್ಸ್ ಟ್ಯೂನ್ ಅದೇ ಇರ್ಬೋದು, ಬಟ್ ಲೈನ್ಸ್ ಇದೆಯಲ್ಲ, ಕನ್ನಡ ಲೈನ್ಸ್ ನಮ್ಮ ಮನೆಯಲ್ಲಿ ಅದ್ಭುತ. ಈ ಸಿನಿಮಾ ನೋಡಿ, ಅಲ್ಲ ಹಾಡುಗಳನ್ನ ಕೇಳಿ 1,000 ಕುಟುಂಬ ಫ್ಯಾಮಿಲೀಸ್ ಒಡೆದೋಗಿದ್ದು ಒಂದಾಯ್ತು ಈ ಪಿಕ್ಚರಿಂದ. ದಿಸ್ ಇಸ್ ದಿ ಹೈಲೈಟ್. ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ಮೇಲೆ ಎಷ್ಟೋ ಫ್ಯಾಮಿಲಿಗಳು, ಜೀವನ ಚೇತನ ನೋಡಿದ ಮೇಲೆ ಎಷ್ಟೋ ಫ್ಯಾಮಿಲಿ ಸಾರಾಯಿ ಕುಡಿಯೋದನ್ನ, ಹೆಂಡ ಕುಡಿಯೋದು ಬಿಟ್ಟು ಊರಲ್ಲಿ ನಿಷೇಧ ಮಾಡಿರು. ಅಂದರೆ ಪಬ್ಲಿಕ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಒಂದು ಸಿನಿಮಾ ಅನ್ನೋದು. ನಿಮಗೆ ನಾನು ಚೈತನ್ಯ ಪ್ರೇಮ ನೋಡಿದಾಗ ನಾನು ಯಾರೋ ಬಂದ್ಬಿಟ್ಟು ಯಾಕಪ್ಪ ಹೆಣ್ಮಕ್ಳ ಹತ್ರ ಹೊಡೆಸ್ಕೊತೀಯ ಹೋಗಿ ರೇಗಿಸ್ಬಿಟ್ಟು, ಅಂದರೆ ಪಬ್ಲಿಕ್ಸ್ ಅಷ್ಟು ಸೀರಿಯಸ್ ತಗೊಳ್ಳೋರು. ಹಾಗೆ ಯಜಮಾನ ಕೂಡ ಅಷ್ಟೇ. ನಿಮಗೆ ಸಾಂಗ್, ಓನ್ಲಿ ಸಾಂಗಿಂದ ಆಡಿಯೋ ಮಾರ್ಕೆಟ್ ಕ್ರೋರ್ಸ್ ಟುಗೆದರ್ ಪ್ರಾಫಿಟ್ ಮಾಡಿದ್ರು. ಕ್ರೋರ್ಸ್ ಆಗಿಲ್ಲ ಕ್ಯಾಸೆಟ್ಸ್. ಹೌದು ರೀಲ್ ಬರೋ ಕ್ಯಾಸೆಟ್ಸ್. ಕ್ರೋರ್ಸ್ ಟುಗೆದರ್ ಆಗಲ್ಲ. ಕ್ರೋರ್ಸ್ ಹೇಳ್ತೀನಿ 27-28 ಇಯರ್ಸ್ ಬ್ಯಾಕ್ ಕತೆ. ಬರೀ ಆಡಿಯೋ ಕಂಪನಿ ಕ್ರೋರ್ಸ್ ಟುಗೆದರ್ ಪ್ರಾಫಿಟ್ ಮಾಡ್ಕೊಂಡಿವೆ. ಹಾಗಾಗಿ ಅಷ್ಟು ಜನಪ್ರಿಯವಾದ ಸಾಂಗ್ಸು, ಅಷ್ಟು ಚೆನ್ನಾಗಿ ಇಷ್ಟಪಟ್ಟರು ಸಾಂಗ್ಸ್. ಇವತ್ತಿಗೂ ಕೂಡ ನೀವು ನೋಡಿ ಆ ಸಾಂಗ್ಸ್, ಯಜಮಾನ ಸಾಂಗ್ಸು ಒಂದು ಚೂರು ಬೇಜಾರಾಗಲ್ಲ. ಹಾಡು ಅಷ್ಟು ಚೆನ್ನಾಗಿದೆ ಇವತ್ತಿಗೂ ಅಷ್ಟೇ. ಪ್ರೇಮ ಚಂದ್ರಮ ಹಾಡು ಬ್ಯೂಟಿಫುಲ್. ನಮ್ಮ ಮನೆಯಲ್ಲಿ ಹೇಳಿದಿಲ್ಲ ಅದು ಎವ್ರಿ ಸಾಂಗ್. ಸರ್, ನಿಮ್ದೊಂದು ಸೀನ್ ಇದೆ ಸರ್, ಎಲ್ಲಿಂದ ಎಲ್ಲಿಗೆ ಹೋದ್ರು ನಮ್ಮ ಜನರೇಷನ್ ಅವರು ಅಭಿಜಿತ್ ಸರ್ ಅಂತಂದ್ರೆ ಸೀನ್ ನೆನಪು ಮಾಡ್ಕೊಳ್ಳೋದು ಈ ಸೀನು. ನಾಚ್ಕೊಳ್ಳೋದು, ಏನು ಚಿಕನ್ ಪೀಸ್ ಮಿಸ್ ಆಗೋದು, ಅದೆಲ್ಲ ಹೆಂಗಿತ್ತು ಸರ್? ಅದು ಏನಂದ್ರೆ ಅದರಲ್ಲೊಂದು ಅದೇ ನನಗೆ ಅದೇ ಅತ್ಕೆನ ನೋಡಿದ್ ನಾಚಿಕೆ ನನಗೆ. ಅತ್ಕೆನ ಊಟಕ್ಕೆ ಬರೋ ಸೀನ್ ಬರ್ತಲ್ಲ, ಅಲ್ಲಿ ಆ ಸೀನ್ನಲ್ಲಿ ಒಂದು ಶಾರ್ಟ್ ಇದೆ. ನಾನು ಅತ್ಕೆನ ಕೇಳೋದು ನಾನು. ಹೌದು. ಆ ಶಾರ್ಟ್ ಆಕ್ಟ್ ಮಾಡೋದಕ್ಕೆ ಆ ಶಾರ್ಟ್ ಯಾವ ಥರ ಆಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ವಿಷ್ಣು ಸರ್. ಏನಮ್ಮ ಇದು, ನನ್ನ ತಮ್ಮನಿಗೆ ಚಿಕನ್ ಅಂತ ಪ್ರಾಣ ಸರ್. ನಂಗೆ ಚಿಕನ್ ತಿನ್ನಲ್ಲ ಸರ್, ನಾನು ಯೂಶುವಲ್ ತಿನ್ನಲ್ಲ. ಸುಮ್ಮನೆ ಶಾರ್ಟಲ್ಲಿ ನಾನು ತಿನ್ನಲ್ಲ ನೋಡಿ, ಬರೀ ಡೈಲಾಗ್ ಮಾತ್ರ. ಆಕ್ಚುಲಿ ತಿನ್ನೋದಿತ್ತು, ಬೇಡ ತಿನ್ನ ಅಭ್ಯಾಸ ಇಲ್ಲ. ಪಾಪ ಅವರೇ ಹೇಳಿದ್ರು ತಿನ್ನಲ್ಲ, ಅಭ್ಯಾಸ ಇಲ್ಲ ಅವ್ರಿಗೆ. ನೋಡಿ ಶಾರ್ಟಲ್ಲಿ ನಾನು ತಿಂದಿಲ್ಲ.
ನನ್ನ ತಮ್ಮನಿಗೆ ಚಿಕನ್ ಪ್ರಾಣಮ್ಮ ಬಡಿಸು ಅಂದ್ರು. ಅವರು ನಿಮ್ಮಲ್ಲಿ ಒಬ್ಬಳಾಗಿ ನಾನು ನೋಡಿದ್ರೆ ಅದಕ್ಕಿನ ಸಪ್ರೇಟಾಗಿ ಕಾಣಲ್ಲ ಎಂದು ಬಾಯ್ ಬಿಟ್ಟು ಅವ್ರು ಅದಕ್ಕೆ ಚಿಕನ್ ಊಟಕ್ಕೆ ಬಡಿಸು ಅಂತ ಕೇಳಿಲ್ಲ ಅಂತ ಅವ್ರು ಡೈಲಾಗ್ ಎಲ್ಲ ಇದೆ. ಆಗ ನಾನು ಫಸ್ಟ್ ಟೈಮ್ ಅದಕ್ಕೆ ಅಂತ ಬಾಯಿ ತುಂಬ ಕರೆದು ನಂಗೆ ಬಡಿಸಿ ಅಂತ ಕೇಳಬೇಕು. ನಾನು ಮಾಡಿದೆ, ಶಾರ್ಟ್ ಮಾಡಿದೆ. ಅದನ್ನು ಹೇಳಿದೆ ನನಗೆ ಕ್ಯಾಮ್ರಾ ಹಿಂದೆ ಬಂದು ನೋಡೋರು ಅವ್ರು ಬಂದು ಎಲ್ಲೋ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅವರು ಅಭಿಜಿತ್ ಈ ಥರ ಮಾಡಿ ಚೆನ್ನಾಗಿರುತ್ತೆ ತೋರಿಸಿರೋರು ಅದಕ್ಕೆ ಅನ್ನೋದು ಸಾಕು, ಇಷ್ಟೇ ಎಕ್ಸ್ಪ್ರೆಷನ್ ಸಾಕು ನನಗೂ ಬಡಿಸಿ ಅಂತ ನಾನು ಅಷ್ಟೇ ಮಾಡಿದೆ. ಇವತ್ತಿಗೂ ಅದು ಭಾಳಷ್ಟು ಒಳ್ಳೆ ಅದು ಹಂಗೆ ಹಾಕ್ತಿದ್ದಂಗೆ ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ. ನನಗೆ ನನ್ನ ಶಾರ್ಟ್ ನೋಡಿ ನನಗೆ ಕಣ್ಣಲ್ಲಿ ಇರ್ಬೋದು. ಅದಕ್ಕೆ ಆ ಶಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ ಅವರೇ ಕಾರಣ, ಅವರೇ ತೋರಿಸ್ಕೊಟ್ಟಿದ್ದು ಈ ಥರ ಮಾಡೋದು. ಹಾಗಾಗಿ ಕ್ರಶ್ ಗೋಸ್ಟು ಸಾರಿಗೆ. ಹೌದಲ್ಲ ಸರ್, ಅಂದರೆ ನಾವು ನೋಡಿಲ್ಲ, ಅವ್ರ ಜೊತೆ ನಾವು ಬಿಡ್ತಿಲ್ಲ, ಅವ್ರನ್ನ ಮಾತಾಡ್ಸಿಲ್ಲ, ಬಟ್ ಅಂದರೆ ಅವ್ರುಗಳೆಲ್ಲ ಇಷ್ಟೊಂದೆಲ್ಲ ಸಪೋರ್ಟಿವ್ ಆಗಿರ್ತಿದ್ರಲ್ಲ ಅಂತ ನೆನೆಸ್ಕೊಂಡ್ರೆ. ಸಪೋರ್ಟಿವ್, ಮ್ಯಾಕ್ಸಿಮಮ್ ಸಪೋರ್ಟಿವ್ ಎಲ್ಲರಿಗೂ, ಎಲ್ಲ ವಿಚಾರದಲ್ಲೂ. ಹೌದು, ಅಕಸ್ಮಾತ್ ಅವರು ಮಾನಿಟ್ರಲ್ಲಿ ಒಂಚೂರು ತಡವರ್ಸಿದ್ರು ಕೂಡ ಟೇಕ್ ಯುವರ್ ಓನ್ ಟೈಮ್, ಪ್ರಿಪೇರ್ ರೆಡಿ ಆಗಿದ್ದೆ ವೆಯ್ಟ್ ಮಾಡೋರು, ವೆಯ್ಟ್ ಮಾಡಿಸೋದು. ಅದೆಲ್ಲ ಬಿಡಿ, ಅದೆಲ್ಲ ಅವರೆಲ್ಲ ಗ್ರೇಟ್. ಅವರೆಲ್ಲ ಆ ಥರ ಟೈಮ್ ಆಗ್ತಿದೆ ಎಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಇವರೆಲ್ಲ ಒನ್ ಮೂರ್ ಮಾಡ್ಬೇಕು, ಅವೆಲ್ಲ ಒನ್ ಮೂರ್ ಆದ್ರೂ ಮಾಡೋರು, ವೆಯ್ಟ್ ಮಾಡೋರು, ರೆಡಿ ಆಗೋದಕ್ಕೆ ಕಾಯೋರು. ಸರ್ ಒಂಚೂರು ಹಿಂಗೆ ಹೇಳ್ತೀನಿ ಪರವಾಗಿಲ್ಲ ಸರ್, ಅವರು ಡೈಲಾಗ್ ಹೇಳೋರು. ನೀವು ಮಾನಿಟರ್ ಮಾಡ್ಕೋಬೇಕಾದ್ರೆ ಕೌಂಟು ಡೈಲಾಗ್ನ ಅವರು ಹೇಳೋರು. ಓಕೆನಾ ಸರ್ ಅನ್ನೋರು. ಸರ್ ಸುಮ್ಮನೆ ಸರ್ ನೀವು ಯಾಕೆ ಸರ್ ಓಕೆನಾ ಅಂತೀರ, ನೀವು ಯಾವಾಗಲೂ ಓಕೆ, ನಾನು ಆಗ್ಬೇಕಷ್ಟೇ ಓಕೆ. ಹೌದಲ್ಲ ಸರ್, ಯಪ್ಪ. ಹಾಗಾಗಿ ಆ ಥರ ದೊಡ್ಡ ಮನುಷ್ಯರು. ಓಕೆ ಸರ್, ನೀವು ಅವಾಗಲೇ ಹೇಳಿದ್ರಿ ಒಂದು ಆಡಿಯೋ ಇಂದನೇ ಕ್ರೋಸ್ ಟುಗೆದರ್ ತಗೊಂಡ್ರು ಆಡಿಯೋ ಕಂಪ್ನಿಯವರು ಅಂತ. ಬಟ್ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅದೇ ಮೇಜರ್ ಡಿಫ್ರೆನ್ಸ್ ಅನ್ಸುತ್ತೆ ಅಲ್ಲ. ಅವಾಗ ಎಷ್ಟು ಕಲೆಕ್ಷನ್ ಆಯಿತು ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ, ಏನು ಇಂಪ್ಯಾಕ್ಟ್ ಆಯಿತು ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಇವಾಗ ಇಂಪ್ಯಾಕ್ಟ್ ಇಲ್ಲ, ಕಲೆಕ್ಷನ್ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗ್ತಿದೆ. ಕಾಂಪ್ಯಾಕ್ಟ್ ಆಗಿದೆ ಅಷ್ಟೇ. ಹೌದು ಅಷ್ಟೇ. ಎಲ್ಲದೇ ಈಗ ಅದು ಇವಾಗ ಎಲ್ಲ ಕಮರ್ಷಿಯಲ್ ಆಗೋಯ್ತು ಈಗ. ಸೊ ನಿಮ್ಗೆ ಹೇಳಿದೆ ಜನಗಳಿಗೆ ಎಷ್ಟು ರೀಚ್ ಆಯ್ತು ಅನ್ನೋದು ಯಾರು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಈಗ. ಈಗ ಸ್ಕ್ರಿಪ್ಟ್ ಮಾಡ್ಕೊಂಡಾಗ್ಲೇ ಯಾರನ್ನ ಹಾಕೋಬೇಕು, ಎಷ್ಟು ಬಡ್ಜೆಟ್, ಎಷ್ಟು ರಿಟರ್ನ್ಸ್. ಅವಾಗ ರಿಟರ್ನ್ಸ್ ಬಗ್ಗೆ ಚಿಂತೆ ಇಲ್ಲ. ರವಿಚಂದ್ರನ್ ಅವ್ರು ಯಾವ್ದು ಹೇಳ್ತಾ ಇದ್ರು, ಫಸ್ಟ್ ಸಿನಿಮಾ ತರ ಮಾಡ್ಬೇಕು, ಆಮೇಲೆ ಜನಕ್ಕೆ ಬಿಡಬೇಕು. ಜನ ತಗೋತಾರೆ, ಇಷ್ಟವಾದ್ರೆ ₹1 ₹10 ಕೊಡ್ತಾರೆ, ಇಷ್ಟವಾಗಲಿದ್ರೆ ಬಿಟ್ಟು ಹೋಗ್ತಾರೆ. ಬಟ್ ನೀವು ಮಾಡ್ಬೇಕಾದ್ರೆ ನೀವು ಬಜೆಟ್ ಇಟ್ಟು ಲೆಕ್ಕ ಹಾಕೊಂಡ್ಬಿಟ್ರೆ ಮಾಡೋಕ್ಕಾಗಲ್ಲ. ಫಸ್ಟ್ ಕತೆ ತಕ್ಕಂತೆ ಪಾತ್ರ ತಕ್ಕಂತೆ ಕಲಾವಿದರು, ಹಾಗೆಲ್ಲ ನೀವು ಪ್ರಾಪರ್ ಆಗಿ ಹೋದ್ರೆ ಯಜಮಾನದ ಒಂದು ಸಿನಿಮಾ, ಹಿಟ್ ಸಿನಿಮಾ ನೋಡ್ಬೋದು. ಇವತ್ತು ನೋಡ್ತಾರೆ ಇವ್ರೆ. ಇವತ್ತು ನೀವು ಫ್ಯಾಮಿಲಿ ಡ್ರಾಮಾ ಮಾಡಿದ್ರೆ ಇವತ್ತು ಎಲ್ಲರೂ ಫ್ಯಾಮಿಲಿ ಒಳಗೆ ಇರೋದು. ನೀವು ಫ್ಯಾಮಿಲಿ ಇದ್ದೀರಿ, ನಾನು ಫ್ಯಾಮಿಲಿ ಇದ್ದೀನಿ. ನೀವು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ, ಜನ ನೋಡ್ತಾ ಇಲ್ಲ. ಹೌದು ಮಾಡಿದ್ರೆ ಖಂಡಿತವಾಗಿ ನೋಡ್ತಾರೆ. ಬಟ್ ಅಂದ್ರೆ ಕಾನ್ಸೆಪ್ಟ್ಗಳೆಲ್ಲ ಖಾಲಿ ಆಗ್ಬಿಟ್ಟಿದಾವ ಅಂತ. ಸಾಗರ ಅದು, ಕ್ರಿಯೇಷನ್ ಇದೆ ಸಾಗರ, ಆಕಾಶ ಇದ್ದಂಗೆ. ನಾವು ಅದನ್ನ ಸಾಧನೆ ಮಾಡೋದ್ರಿಂದ ಒಂದಿಷ್ಟೇ ಎಷ್ಟು ಮಾಡಿ, ಇನ್ನು ಬೇಕಾದಂಗಿದೆ, ನೀವು ತಗೋಬೇಕಷ್ಟೇ. ಅಂದ್ರೆ ಇನೋವೇಟಿವ್ ಆಗಿ ಯೋಚನೆ ಮಾಡ್ಕೊಂಡು ನೀವು ಯೋಚನೆ ಮಾಡಬೇಕು, ನೀವು ಕೊಡಬೇಕು, ಖಂಡಿತ ಆಗುತ್ತೆ, ಯಾಕಾಗಲ್ಲ. ನಿಮ್ಮ ಮತ್ತೆ ಶಶಿಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಟೆನ್ನಿಸ್ ಕೃಷ್ಣ ಅವರು ಇರ್ತಿದ್ರು. ಅವ್ರಿಗೆ ಎಲ್ಲೋದ್ರೂ ಆ ವಾಷಿಂಗ್ ಮಿಷನ್ ಗ್ರೈಂಡರ್ ಆ ಡೈಲಾಗ್ ಮಿಸ್ ಇಲ್ಲ ಸರ್, ಎಲ್ಲೋದ್ರೂ ಕೇಳ್ತಾರೆ. ಅದೊಂದು ಕಾಂಬಿನೇಷನ್. ಶಶಿಕುಮಾರ್ ನಾನು ಅದಕ್ಕಿಂತ ಮುಂಚೆ ಸುಮಾರು ಪಿಕ್ಚರ್ ಆಕ್ಟ್ ಮಾಡಿದ್ವಿ. ನಾನು ವಿಲನ್ ಆಗು, ಅವ್ರ ಹೀರೋ, ನಾನು ವಿಲನ್ ಆಗಿದ್ದ ಬಂದು ಟ್ರಾವೆಲಿಂಗ್ ಆಗಿತ್ತು. ಅದೇ ಹೇಳಿದಲ್ಲ, ನಮ್ಮ ಚಿತ್ರದುರ್ಗದ MP. ಆಮೇಲೆ ಈಸ್ ಆಲ್ಸೋ ಗುಡ್ ಆಕ್ಟರ್, ಸಪೋರ್ಟಿವ್ ಆಗೇ ಇದ್ರು, ಫಸ್ಟ್ ಕ್ಲಾಸ್. ಅದೇ ಹೇಳಿದಲ್ಲ, ಕಾಂಬಿನೇಷನ್ ವಾಸ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು. ರಿಯಲ್ ಅಂಟ ಮುಂದೆ ಅನ್ನೋ ತರ ಇತ್ತು. ಹೌದು ಆ ಮೂರೂ ಜನದ್ದು ಹಂಗೆ ಇತ್ತು, ಕೆಮಿಸ್ಟ್ರಿ ಎಲ್ಲ ಹಾಗೆ ಇತ್ತು. ಹೌದು, ಅವ್ರ ಎಲ್ಲರ ಜೊತೆನೂ ನೀವು ಸ್ಕ್ರೀನ್ ಶೇರ್ ಮಾಡಿ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ನಿಜವಾಗ್ಲಮ್ಮ, ಹೌದು, ನೋಡೌಟ್. ಅದೇ ಅಂತ ಮುಂದೆ ಅಂತ ಸಿನಿಮಾಗಳನ್ನ ಆಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರು ಅಂತ ಕತೆ ಅಂತ ಸಿನಿಮಾ ಬಂದ್ರೆ ಸಾಧ್ಯ. ನನ್ನ ಪ್ರಕಾರ ಡೌಟ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ಬರ್ಬೋದೇನೋ. ಬರ್ಲಿ ಅಂತ ಆಸೆ ಪಡ್ತೀನಿ ಅಷ್ಟೇ. ಬರ್ಲಿ ಸರ್, ನಾವು ಅದನ್ನೇ ಆಶಿಸ್ತೀವಿ. ಹೌದು, ಅಂತ ಸಿನಿಮಾಗಳು ಬರ್ಬೇಕು, ಬಂದ್ರೆ ಜನ ಇವತ್ತಿಗೂ ಅದು ನೋಡ್ತಾರೆ. ಹೌದು, ಆಕ್ಚುಲಿ ಹೌದು. ಸಿನಿಮಾ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ಆ ರೇಂಜ್ ಅಲ್ಲಿ ಮೆಸೇಜ್ ಇರೋದಾದ್ರೆ ಜನ ಖಂಡಿತ ನೋಡ್ತಾರೆ. ಓಕೆ ಸರ್, ರಿಲೀಸ್ ಆಯ್ತು ಸಿನಿಮಾ, ಸೂಪರ್ ಡೂಪರ್ ಇಟ್ಟದು. ಎಲ್ಲಿ ನೋಡಿದ್ರು ಯಜಮಾನ, ಯಾವ ಕಡೆ ನೋಡಿದ್ರು ಯಜಮಾನ ಇತ್ತು. ಹೆಂಗಿತ್ತು ಸರ್ ನಿಮಗೆ ಫೀಲ್ ಅವಾಗ? ಬಟ್ ಆಕ್ಚುಲಿ ನಮ್ಗೆ ಇಷ್ಟು ದೊಡ್ಡ ಮಟ್ಟ ಯಶಸ್ಸು ಸಿಗುತ್ತೆ ನಮ್ಗೆ ಗೊತ್ತಿಲ್ಲ. ನಮಗೆ ಪಿಕ್ಚರ್ ಕತೆ ಚೆನ್ನಾಗಿದೆ, ಒಂದು 100 ದಿನ ಹೋಗೋದಂತ ಕನ್ಫರ್ಮ್ ಅಂತ ನಮ್ಮೊಂದು ಕಾನ್ಫಿಡೆನ್ಸ್ ಇತ್ತು ನಮಗೆ. ಬಟ್ ಈ ಸಕ್ಸಸ್, ನಿಮ್ಗೆ ಎತ್ತಿನ ಗಾಡಿಗಳು ಕಟ್ಕೊಂಡು ನಿಮಗೆ ಥಿಯೇಟರ್ ಮುಂದೆ ನಿಂತ್ಕೊಂಡಿದ್ದು ಕೇಳ್ತಾ ಇದ್ವಿ, ನಾವು ಕಣ್ಣಲ್ಲಿ ನೋಡಿದ್ವಿ. ನಾವು ಅದು ಶತದಿನೋತ್ಸವ 100 days ಆದ್ಮೇಲೆ ಎಲ್ಲ ಊರುಗಳಿಗೆ ಟ್ರಿಪ್ ಹೋದ್ವಿ ನಾವು, ವಿಷ್ಣು ಸರ್ ಜೊತೆ. ನಾವೆಲ್ಲ ಆಲ್ ಆರ್ಟಿಸ್ಟ್, ವಿಷ್ಣು ಸರ್ ಬಂದಿದ್ರು, ಬಂದು ಎಲ್ಲ ಊರುಗಳಿಗೆ ಬಂದರು. ಬಂದಾಗ ನಾವು ಬಸ್ ಮೇಲೆ ನಿಂತ್ಕೊಂಡಾಗ ಏನು ಕಣ್ಣಿನ ತುದಿ ಇರೋವರೆಗೂ ಜನ,
ನಿಮ್ಮ ದೃಷ್ಟಿಯ ಕೊನೆಯ ಕಣವರೆಗೂ ಜನ ಸೇರ್ಕೊಂಡಿದ್ದಾರೆ. ಜನ ನಮ್ಮನ್ನು ರಿಸೀವ್ ಮಾಡ್ಕೊಂಡ ರೀತಿ ಅದು ಅಷ್ಟು ಸಕ್ಸಸ್ ಸಿನಿಮಾ, ಅಷ್ಟು ಜನ ಅದನ್ನ ಅಪ್ಕೊಂಡ್ಬಿಟ್ರು ಆ ಸಿನಿಮಾನ. ಹಾಗಾಗಿ ನಾನು ಹೇಳ್ತೀನಲ್ಲ, ನನಗೆ 2 ವರ್ಷ ಸಿನಿಮಾ ಇಲ್ದಿದ್ದು ಒಂದು ಸಿನಿಮಾ ನನಗೆಲ್ಲ ರಿಟರ್ನ್ ಕೊಟ್ಬಿಡ್ತು. ಸೊ ಎವ್ರಿಥಿಂಗ್, ಪೇಮೆಂಟ್ ಆಗ್ಬೋದು, ಸಿನಿಮಾಗಳಾಗ್ಬೋದು, ಎಲ್ಲ ಒಂದು ಗ್ರಾಫೇ ಚೇಂಜ್ ಆಗೋಯ್ತು ನಮಗೆ. ಬಟ್ ಆ ಟೈಮಲ್ಲಿ ನಿಮಗೆ ನೀವು ಕೂಡ ವಿಷ್ಣು ಸರ್ ಸಿಮಿಲರ್ ಇದ್ದೀರಾ ಅಂತ ಕೂಡ ಮಾತುಗಳು ಬಂತು. ಹೌದು ಹೌದು, ಈಗ ಗೊತ್ತಿಲ್ಲ, ಅದೇ ನಾನು ಈಗ ಅದೇ ನೋಡೋಕೊಂಡು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇದನ್ನ. ಅವ್ರ ಮಾತಾ ಹೇಳ್ತೀನಿ, ನೋಡೋಕೊಂಡು ನೀವು ಹೇಗೆ ನೋಡ್ತೀರ ಹಾಕಂటే ಇರ್ಬೋದು. ಓಕೆ, ಅಂತ ಒಬ್ಬ ದೊಡ್ಡ ಲೆಜೆಂಡ್ನ ಕಂಪೇರ್ ಮಾಡ್ಕೊಂಡು ಮಾತ್ರ ನೋಡೋದು ಇಟ್ಸ್ ಮೈ ಲಕ್ ಅನ್ಕೋತೀನಿ. ಇನ್ನು ಯಾರಿಗೋ ಬೇರೆಯವ್ರಿಗೆ ಕಂಪೇರ್ ಮಾಡಿಲ್ವಲ್ಲ. ಥ್ಯಾಂಕ್ಸ್. ನಾನು ನಿಮ್ಗೆ ಹೇಳ್ತೀನಿ, 2002 ಆದ್ಮೇಲೆ 7 ವರ್ಷ ಅವ್ರ ಜೊತೆ ಆಕ್ಟೇ ಮಾಡಿಲ್ಲ ನಾನು. 7 ವರ್ಷ ಅವ್ರು ಇದ್ರು, ನಾನು 7 ವರ್ಷ ಅವ್ರ ಜೊತೆ ಆಕ್ಟೇ ಮಾಡಿಲ್ಲ ನಾನು. ಆದ್ರೆ ಪಬ್ಲಿಕ್ ದೃಷ್ಟಿಲೇನು ವಿಷ್ಣು ಸರ್ ಬದುಕಿದ್ರೆ ಅಭಿಜಿತ್ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಆ ಜನಗೆ ಆ ಫೀಲಿಂಗ್, ಜನ ಆ ಥರ ತೊಗೊಂಡ್ಬಿಟ್ರು ನಮ್ಮನ್ನ. ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಲ್ಲ. ಜನ ಹೇಗೆ ತಗೋತಾರೆ ನಾವು ಹಂಗೆ ಹೋಗೋದಷ್ಟೇ, ಅಷ್ಟೇ ಅಷ್ಟೇ ಅಷ್ಟೇ. ಅಲ್ಟಿಮೇಟ್ ಆಡಿಯನ್ಸ್. ಹೌದು ಹೌದು, ಅಭಿಮಾನಿ ದೇವರು ಅವರು ಅವ್ರು ಯಾವ ಥರ ಸ್ವೀಕಾರ ಮಾಡ್ತಾರೋ ನಾವು ಒಪ್ಕೊಂಡ್ಬಿಡೋದಷ್ಟೇ. ಹೌದು ಹೌದು, ಹಾಗೆ ಅವ್ರ ಪ್ರೀತಿಗೆ ನಾವು ಯಾವತ್ತೂ ಅಷ್ಟೇ ಅಷ್ಟೇ ಸರ್, ಮಾತೇ ಇಲ್ಲ ಅದಕ್ಕೆ, ಆಕ್ಷನ್ ಅಷ್ಟೇ. ಸರ್, ಈ ಪಾಯಿಂಟಲ್ಲಿ ಪ್ರೊಡ್ಯೂಸರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಕ್ಕಂದರೆ ನಿಮಗೆ ಏನೂ ಹೇಳ್ದಲ್ಲೇ ಕರ್ಕೊಂಡು ಹೋಗಿ ಮಾಡಪ್ಪ ನೀನು ಅಂತ ಹೇಳ್ದವ್ರು ಅವರು. ಅದಕ್ಕೆ ಮೊನ್ನೆ 25ನೇ ವರ್ಷದ ಫಂಕ್ಷನ್ ಮಾಡಿದ್ರು. ಅವ್ರ ಫೋನಲ್ಲಿ ಹೇಳಿದ್ರು, ಅಭಿ ಈ ಥರ ಫಂಕ್ಷನ್ ನಡೀತಾ ಇದೆ, ಬರ್ತೀಯಾ ಅಂದರು. ಬರ್ತೀಯಾ ಏನು ಸರ್? ಬರ್ತೀನಿ, ಖಂಡಿತ ಬರ್ತೀನಿ. ಇದೆಲ್ಲ ಮುಂದೆ ಜೀವನದಲ್ಲಿ ನಡೆಯುತ್ತೆ ಗೊತ್ತಲ್ಲ, 25 ವಾರ 50 ವಾರ 25ನೇ ವರ್ಷದ ಆಚರಣೆ ಇದೆಲ್ಲ. ಆ ಒಂದು ಇದರೊಳಗೆ ನಾವಿದ್ದೀವಿ ಅಂದರೆ ಭಾಳ ಸಂತೋಷ, ಬರ್ತೀನಿ ಅಂದೆ. ಬಟ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಯಾಕಂದರೆ ಅವರು ದುಡ್ಡು ಹಾಕಿ ಮಾಡಿ ಸಿನಿಮಾದಲ್ಲಿ ಅಂತ ಒಂದು ಪಾತ್ರ ನನಗೆ ಮಾಡಿಸಿ ಪೇಮೆಂಟ್ ಕೊಟ್ಟು ಆ ಸಕ್ಸಸ್, ಆ ಯಶಸ್ಸಿನಲ್ಲಿ ನಾನೊಬ್ಬನ ಕಾರಣ ದೇವ್ರದಯ, ಆ ಪ್ರೊಡ್ಯೂಸರ್. ಹಾಗೆ ಥ್ಯಾಂಕ್ಸ್ ಟು ಮೈ ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಹೌದು ಹೌದಲ್ಲ ಸರ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವತ್ತು ನೋಡಿ, ಯಜಮಾನ ಆದ್ಮೇಲೆ ಆಲ್ಮೋಸ್ಟ್ ಒಂದು 60-70 ಪಿಕ್ಚರ್ ಮಾಡಿದ್ದೀನಿ ನಾನು. ಬಟ್ ಆದ್ರೂ ಜನ ಇವತ್ತು ಯಜಮಾನ 27 ವರ್ಷ ಆಗೋಯ್ತು ಯಜಮಾನ. ಅಷ್ಟು ತಲೆಯಲ್ಲಿ ಇಂಪ್ಯಾಕ್ಟ್ ಆಗೋಯ್ತು ಅವ್ರಿಗೆ ಆ ಸಿನಿಮಾ. ಅಂದ್ರೆ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸಿಕ್ತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಆಲ್ ಓವರ್ ಕರ್ನಾಟಕ, ಕನ್ನಡ ಜನ ಎಲ್ಲೆಲ್ಲಿದ್ದಾರೋ ಅಷ್ಟೂ ಜನಕ್ಕೆ ನಾನು ಪರಿಚಯ ಆದೆ. ಇನ್ನೂ ಒಳಗಡೆ ಹೋದೆ. ಅವರು ನಮ್ಮನ್ನ ಮನೆ ಒಳಗಡೆ ಒಬ್ಬ ಅನ್ನೋ ಪ್ರೀತಿಸೋ ಮಟ್ಟಿಗೆ ನಾನು ಬೆಳೆದ್ಬಿಟ್ಟೆ ಆಫ್ಟರ್ ಯಜಮಾನ. ಹೌದು ಹೌದು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಸರ್ ಅವರ ಸಂಬಂಧ, ಗೆಳೆತನ ಎಲ್ಲದೂ ಸಿಕ್ತು ಅಲ್ಲಿಂದ. ತುಂಬ ಬಿಡಿ. ಆಮೇಲೆ ಅಲ್ಲಿಂದ ಅವ್ರ ಜೊತೆ ಮಾಡಿದ ಸಿನಿಮಾ, ಅಲ್ಲಿಂದ ನಾನು 3 ಪಿಕ್ಚರ್ ಮಾಡಿದೆ ಅಷ್ಟೇ. ಯಜಮಾನ ಆದ್ಮೇಲೆ ಒಂದು ಕೋಟಿಗೊಬ್ಬ ಮಾಡಿದೆ, ಒಂದು ಸಿಂಹಾದ್ರಿ ಸಿಂಹ ಅಂತ ಒಂದು ಮಾಡಿದೆ, ರಾಜ ನರಸಿಂಹ ಅಂತ ಮಾಡಿದೆ 2002 ಲಾಸ್ಟ್. ಆಮೇಲೆ ಒಂದು 7 ವರ್ಷ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸರಿಯಾದಂಥ ಪಾತ್ರಗಳು ಬರಲಿಲ್ಲ, ನಾನು ಮಾಡೋಕ್ಕಾಗಲಿಲ್ಲ. ಬಟ್ ನಮ್ಮ ಅವರ ವಿಶ್ವಾಸ, ಸ್ನೇಹ ದಿನಕ್ಕೆ ಜಾಸ್ತಿ ಆಯ್ತಾ ಹೊರತಾಗಿ ಒಂದು 9% ಕಮ್ಮಿ ಆಗಲಿಲ್ಲ. ನಾವು ಕೊನೆಗೆ ಅವ್ರು ಹೋದ್ಮೇಲೆ ವಿಷ್ಣು ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಅದು ಕೂಡ ಅವರೇ ಕಾರಣ, ಅವ್ರ ಹೆಸರೇ ಅವ್ರ ಮೇಲೆ ಪ್ರೀತಿಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಯಜಮಾನ ಸಿನಿಮಾ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವು ನಮ್ಮ ಯಜಮಾನ ಅಂತ ತಕ್ಷಣ ಅಲ್ಲಿ ಕರ್ಕೊಂಡು ಹೋಗಿ ಬಂದ್ರಿ ನೀವು. ಅದೆಲ್ಲ ನಿಜವಾಗ್ಲೂ ಕಣ್ಣು ಮುಂದೆ ನಡ್ಕೊಂಡು ಹೋಗ್ತಾಗೆಲ್ಲ ಎಷ್ಟೋ ವಿಚಾರಗಳಿವೆ. ಅದ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದು 100 ಎಪಿಸೋಡ್ ಆದ್ರೂ ಸಾಲದು, ಅಷ್ಟು ವಿಚಾರ ಇದೆ. ಎನಿವೇ, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಅಭಿಜಿತ್ ಅವರ ಅಭಿನಯದ ಯಜಮಾನ ಸಿನಿಮಾ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರಿಗೆ ಸಿನಿಮಾ ಹೇಗೆ ಸಿಕ್ತು, ಅವರ ಅನುಭವಗಳು ಮತ್ತು ಸಿನಿಮಾ ಆದ ನಂತರ ಬದಲಾವಣೆಗಳು ಎಲ್ಲದನ್ನೂ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.